ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ ಅವರೇ, ನಿನ್ನೆ ನೈಟ್ ನಿಮ್ ಡ್ಯಾಡ್ಗೆ ಫೈಲ್ ಕಳ್ಸೋಕೆ ನೀವು ಹಾಲಲ್ಲಿ ಕೂತಿದ್ರಿ ಅಲ್ವಾ? ಹೌದು ವಿರಾಟ್, ಅದು ರೂಮಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೆ ಹಾಲಲ್ಲಿ ಕೂತಿದ್ದೆ. ವಿರಾಟ್, ಏನ್ ಹೇಳ್ತಾ ಇದೀಯ ನೀನು? ಭೈರವಿ ರಾತ್ರಿ ಹಾಲಲ್ಲಿದ್ಲಾ? ಹೌದು ಅಜ್ಜಿ, ರಾತ್ರಿ ಒಂದ್ ಸುಮಾರು 11:30-12 ಗಂಟೆಗೆ ಅವ್ರಲ್ಲೇ ಇದ್ರು. ಅವಾಗ ನಾನ್ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ರೂಮಿಗೆ ಹೋದ್ವಿ. ವಾಟ್? ಅಂದ್ರೆ ನಿನ್ನೆ ರಾತ್ರಿ ನೀವು ಹಾಲಲ್ಲೇ ಇದ್ರಿ? ಆದ್ರೂ ನನ್ನ ರೂಮಿಗೆ ಯಾರು ಬಂದ್ರು ಅಂತ ನೀವು ನೋಡ್ಲಿಲ್ವಾ? ಕಮ್ ಆನ್, ಟೆಲ್ ಮೀ, ಡಿಡ್ ಯು ಸೀ ಎನಿವನ್? ನೋ ಮಾಮ್, ನಮ್ಗೆ ಯಾರೂ ಆ ಥರ ಕಾಣಿಸ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಮಾತಲ್ಲಿ ಬ್ಯುಸಿ ಆಗಿದ್ವಿ ಅಲ್ವಾ ಭೈರವಿ ಅವರೇ? ಏನಿದು ಫುಲ್ ಫ್ಯಾಮಿಲಿ ಏನೋ ಡಿಸ್ಕಷನ್ ಮಾಡ್ತಿರೋ ಹಾಗಿದೆ. ಸೀರಿಯಸ್ ವಿಷಯನ? ವಿತ್ ಯುವರ್ ಪರ್ಮಿಷನ್ ನಾನು ಜಾಯ್ನ್ ಆಗ್ಬಹುದಾ? ಬಾ ಅಥರ್ವಾ. ಏನಾಯ್ತಜ್ಜಿ? ನಿನ್ನೆ ಅಮ್ಮನ್ ರೂಮ್ಗೆ ಯಾರೋ ಹೋಗಿದ್ರಂತೆ, ಅದಕ್ಕೆ CCTV ಫುಟೇಜ್ ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಅದು ಕನೆಕ್ಟ್ ಆಗ್ತಾ ಇಲ್ಲ. ಹೌದಾ? ಕೊಡಿಲಿ, ನಾನೊಂದ್ಸಲ ಟ್ರೈ ಮಾಡ್ತೀನಿ. ಡೂ ಸಮಥಿಂಗ್ ಫಾಸ್ಟ್ ಮ್ಯಾನ್. ಡ್ಯಾಡ್, ಯಾಕೆ ಡ್ಯಾಡ್ ಒಂಥರ ಡಲ್ ಆಗಿದ್ದೀರಾ? ಮೈ ಹುಷಾರಿಲ್ವಾ? ಏನಿಲ್ಲಮ್ಮ. BP ಏನಾದ್ರೂ ಚೆಕ್ ಮಾಡ್ಲಾ? ಬೇಡ, ಐ ಆಮ್ ಆಲ್ ರೈಟ್. ಇಲ್ಲ ಡ್ಯಾಡ್, ನೀವ್ ಹೇಳ್ತಾ ಇರೋದಕ್ಕೂ ನೀವಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ನನ್ನ ಹತ್ರ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ದಟ್ಸ್ ಓಕೆ. ಏನಿಲ್ಲಮ್ಮ, ಬೆಳಿಗ್ಗೆ ನಿಮ್ಮ ಅಕ್ಕ ಭೈರವಿಗೆ ಫೋನ್ ಮಾಡಿದೆ, ಸಡನ್ ಆಗಿ ಕಟ್ ಮಾಡಿದ್ಲು. ಕಟ್ ಮಾಡಿದ್ಲಾ? ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಮಾತಾಡಕ್ ಮುಂಚೆನೆ ಕಟ್ ಮಾಡ್ಬಿಟ್ಲು. ಬಿಸಿ ಅಂದ್ಲಲ್ಲ ಬಿಡಿ ಡ್ಯಾಡ್, ಅವಳು ಫ್ರೀ ಆಗಿದ ತಕ್ಷಣ ನಿಮಗೆ ಕಾಲ್ ಮಾಡ್ತಾಳೆ. ಹಾಗಲ್ಲಮ್ಮ, ನಾನು ಯೂಶುವಲ್ ಆಗಿ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ 1-2 ನಿಮಿಷನಾರು ಆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ಲು. ಇವತ್ತು ಕಟ್ ಮಾಡಿದ್ಲಲ್ವಾ, ಅದು ಸ್ವಲ್ಪ ಆತಂಕವಾಗಿದೆ. ಇಲ್ಲ ಡ್ಯಾಡ್, ನಮ್ಮ ಅಕ್ಕ ತುಂಬಾನೇ ಬ್ರಿಲಿಯಂಟ್. ಅವಳು ನಿಮಗೆ ಆತಂಕ ತರೋ ಯಾವ ವಿಷಯನೂ ಬಿಟ್ಕೊಡೋದಿಲ್ಲ, ತಲೆ ಕೆಡ್ಸ್ಕೋಬೇಡಿ. ಬೇರೆ ದಿವಸ ಆಗಿದ್ರೆ ನೀನ್ ಹೇಳೋದು ಒಪ್ಕೋತಾ ಇದ್ದೆ, ಆದ್ರೆ ನಿನ್ನೆ ರಾತ್ರಿ ಆಗಿದ್ದು. ನಿನ್ನೆ ರಾತ್ರಿನಾ? ಅಂತದ್ ಏನಾಯ್ತು ಡ್ಯಾಡ್? ನಿನ್ನೆ ನೈಟು ಬಹಳ ಇಂಪಾರ್ಟೆಂಟ್ ಫೈಲ್ಸ್ ನ ವಾಟ್ಸಪ್ ಅಲ್ಲಿ ಕಳಿಸಿದ್ಲು. ಅದನ್ನ ಬೆಳಗ್ಗೆ ನಾನು ಓದ್ಬಿಟ್ಟು ಅವಳು ಫೋನ್ ಮಾಡಿದ್ದು. ನಿನ್ನೆ ಅಕ್ಕ ಫೈಲ್ಸ್ ಕಳ್ಸಿದಾಳೆ, ಅದಕ್ಕೇನಾದ್ರೂ ಫೋನ್ ಕಟ್ ಮಾಡಿರ್ಬೋದಾ? ಏನ್ ಹೇಳ್ತಿದ್ಯಮ್ಮ? ಅಕ್ಕ ಎಂತ ಮನೇಲಿದ್ದಾಳಂತ ನಿಮಗ್ ಗೊತ್ತಿಲ್ವಾ ಡ್ಯಾಡ್? ಅವಳ ಅಕ್ಕ ಪಕ್ಕ ಯಾರಿದ್ರೋ ಏನೋ, ಅವಳು ಎಂತ ಸಿಚುವೇಶನ್ ಇದ್ಲೋ ಏನೋ, ಆ ಟೈಮಲ್ಲಿ ನೀವು ಫೋನ್ ಮಾಡಿರ್ತೀರಾ, ಅದಕ್ಕೆ ಹಾಗೆ ರಿಯಾಕ್ಟ್ ಆಗಿರ್ತಾಳೆ ಅಷ್ಟೇ. ಕರೆಕ್ಟ್ ಮಾ, ಇದನ್ನ ನಾನು ಯೋಚನೆ ಮಾಡಲಿಲ್ಲ. ಡ್ಯಾಡ್, ನನಗ್ ಗೊತ್ತು ನಿಮಗೆ ಅವಳ ಜೊತೆ ಮಾತಾಡೋವರೆಗೂ ಸಮಾಧಾನ ಆಗಲ್ಲ ಅಂತ. ನಾನೇ ಅಕ್ಕಂಗ್ ಮೆಸೇಜ್ ಮಾಡಿ ಅವಳು ಫ್ರೀ ಆಗಿದ ತಕ್ಷಣ ಡ್ಯಾಡ್ ಕಾಲ್ ಮಾಡು ಅಂತ ಹೇಳ್ತೀನಿ, ಸರಿನಾ? ಥ್ಯಾಂಕ್ ಯು. ಮೆಸೇಜ್ ಯಾಕಮ್ಮ, ಫೋನೇ ಮಾಡ್ಬಿಡು. ಅದೇ ತಪ್ಪು ಡ್ಯಾಡ್. ಅವಳು ಎಂತ ಸಿಚುವೇಶನ್ ಅಲ್ಲಿ ಇರ್ತಾಳೋ ಏನೋ, ಅವಳಿಗೊಂದು ಮೆಸೇಜ್ ಹಾಕಿದ್ರೆ ಅವಳೇ ಫ್ರೀ ಆಗಿದ ತಕ್ಷಣ ಒಂದ್ ಕಾಲ್ ಮಾಡ್ತಾಳೆ ಬಿಡಿ ಡ್ಯಾಡ್. ನೀವು ಧೈರ್ಯವಾಗಿರಿ. ಅವಳು ಭೈರವಿ, ಅವಳ ಸುತ್ತ ಎಂತ ಸವಾಲ್ಗಳಿದ್ರು ಅವಳು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾಳೆ. ಅಥರ್ವಾ, ಕನೆಕ್ಟ್ ಆಗ್ತಿದ್ಯಾ? ಇದೆಯಮ್ಮ, ನೋಡ್ತಾ ಇದ್ದೀನಿ. ಓ ಶಿಟ್. ಆಯ್ತಾ ಅಥರ್ವಾ? ಕನೆಕ್ಟ್ ಆಗ್ತಾ ಇಲ್ಲಮ್ಮ.